ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಸತ್ಯವೇದದಲ್ಲಿ ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯದ 34ನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ. ಆದರೂ ಸಿಪಾಯಿಗಳಲ್ಲಿ ಒಬ್ಬನು ಈಟಿಯಿಂದ ಆತನ ಪಕ್ಕೆಯನ್ನು ತಿವಿದನು. ತಿವಿದ ಕೂಡಲೇ ರಕ್ತವು ನೀರು ಹೊರಟಿತು. ಶಿಲುಬೆಗೆ ಏರಿಸಲ್ಪಟ್ಟಂತಹ ಒಬ್ಬ ವ್ಯಕ್ತಿ ಸರಿಸುಮಾರು 4-5 ದಿನಗಳ ನಂತರದವರೆಗೆ ಆತನು ಹಾಗೆಯೇ ಇರುತ್ತಾನೆ ಮತ್ತು 4-5 ದಿನಗಳ ನಂತರ ಆತನು ಸತ್ತು ಹೋಗುತ್ತಾನೆ. ಹೀಗಿರುವಾಗ ಅಲ್ಲಿ ನಾವು ನೋಡುತ್ತೇವೆ, ಸಿಪಾಯಿಗಳು ಆ ಕರ್ತನಾದ ಯೇಸು ಕ್ರಿಸ್ತನ ಎಡಕ್ಕೆ ಮತ್ತು ಬಲಕ್ಕೆ ತೂಗು ಹಾಕಲ್ಪಟ್ಟಂಥವರು ಬೇಗನೆ ಸತ್ತು ಹೋಗಲಿ ಎಂದು ಹೇಳಿ ಅವನ ಎಲುಬುಗಳನ್ನು ಅವರು ಮುರಿಯುತ್ತಾರೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನ ಕಡೆಗೆ ಬರುವಾಗ ಆತನು ಈಗಾಗಲೇ ತನ್ನ ಪ್ರಾಣವನ್ನು ಒಪ್ಪಿಸಿಕೊಟ್ಟಿದ್ದನು. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಮನುಷ್ಯರನ್ನು ಪಾಪದಿಂದ ಬಿಡಿಸೋದಕ್ಕೋಸ್ಕರ, ದೇವರ ಸಂಕಲ್ಪವನ್ನು ನೆರವೇರಿಸೋದಕ್ಕೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನು ಯಜ್ಞಾರ್ಪಿತನಾಗಿ ರಕ್ತವನ್ನು ಸುರಿಸಿ ಪಾಪ ಕ್ಷಮಾಪಣೆಯ ಮಾರ್ಗವನ್ನು ಸಿದ್ಧಪಡಿಸಿದವನಾಗಿ ತನ್ನನ್ನು ತಾನು ದೇವರಿಗೆ ಒಪ್ಪಿಸಿಕೊಟ್ಟನು ಎಂಬುದಾಗಿ ಓದುತ್ತೇವೆ. ಕರ್ತನಾದ ಯೇಸು ಕ್ರಿಸ್ತನನ್ನು ಸತ್ತಿದ್ದಾನೋ ಇಲ್ಲವೋ ಎಂಬುದಾಗಿ ಪರೀಕ್ಷಿಸೋದಕ್ಕೋಸ್ಕರವಾಗಿ ಸಿಪಾಯಿಗಳು ಈಟೆಯಿಂದ ಆತನಿಗೆ ತೆಗೆದಾಗ ರಕ್ತವು ಮತ್ತು ನೀರು ಬಂತು. ರಕ್ತವು ನೀರು ಒಂದೇ ಸಾರಿ ಹೇಗೆ ಬರಲಿಕ್ಕೆ ಸಾಧ್ಯ? ರಕ್ತವು ಆತನು ಕಲ್ವಾರಿ ಶಿಲುಬೆಯ ಮೇಲೆ ಮನುಷ್ಯರ ಪಾಪ ನಿವಾರಕವಾಗಿ ಪ್ರಾಯಶ್ಚಿತ್ತವಾಗಿ ಸುರಿಸಿದಂತಹ ರಕ್ತಕ್ಕೆ ಹೋಲಿಕೆಯಾಗಿದೆ. ಮತ್ತು ನೀರು ಎಂದು ನೋಡುವಾಗ ಆತನ ಮೇಲೆ ನಂಬಿಕೆ ಇಡುವಂಥ ಪ್ರತಿಯೊಬ್ಬ ವ್ಯಕ್ತಿ ವಿಶ್ವಾಸಿಗೆ ಕೂಡ ಆತನು ತನ್ನ ದೇವರ ವಾಕ್ಯದ ಮೂಲಕವಾಗಿ ಜಲಸ್ನಾನವನ್ನು ಮಾಡಿಸಿ ನೀತಿವಂತನು ಮತ್ತು ರಕ್ಷಣೆಯನ್ನು ದಯಪಾಲಿಸುವಂತನಾಗಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಂಥವರಿಗೆ ದೇವರು ರಕ್ಷಣೆಯನ್ನು ಮತ್ತು ನೀತಿವಂತಿಕೆಯನ್ನು ದಯಪಾಲಿಸುವನಾಗಿದ್ದಾನೆ. ಹಾಗೆ ನೀವು ಕೂಡ ಆತನ ಮೇಲೆ ನಂಬಿಕೆ ಇಟ್ಟು ರಕ್ಷಣೆ ನೀತಿವಂತನ್ನು ಹೊಂದಬೇಕಾಗಿ ನಿಮಗೋಸ್ಕರವಾಗಿ ನಮ್ಮ ಪ್ರಾರ್ಥನೆಯಾಗಿದೆ.